ಗಾಸಿಪ್ 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 ಸಿನಿಮಾ ನಗರದಲ್ಲಂತೂ ಗಾಸಿಪ್ಗಳದ್ದೇ ಸದ್ದು ಸುದ್ದಿ. ಅಂತೆ ಕಂತೆಗಳ ಸಂತೆಯಲ್ಲಿ ಸೆಲೆಬ್ರಿಟೀಸ್ ಅಂತಲೇ ಇದ್ದಾರೆ. ಸಿನಿಮಾ ಮಂದಿ ಯಾರಿಗೂ ಗೊತ್ತಾಗಿಲ್ಲ ಅಂದುಕೊಂಡಿರುವ ಅದೆಷ್ಟೋ ಸೀಕ್ರೆಟ್ಸ್ಗಳು ಸೀಕ್ರೆಟ್ ಆಗಿ ಪಸಾರಾಗ್ತಿವೆ. ಸಿನಿ ದುನಿಯಾದ ಕಿಕ್ಕೊಡೋ ಕಹಾನಿ ಬಗ್ಗೆ ನಿಮಗೆ ಗೊತ್ತಾಗಬೇಕಾ? ಬಣ್ಣದ ಲೋಕದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವು ನೋಡ್ಬೇಕಾ? ತೋರಿಸ್ತೀವಿ ನೋಡಿ, ಯಾರಿಗೂ ಹೇಳ್ಬೇಡಿ. ನಾನು ಅಪೇಕ್ಷಾ ಮಹೇಶ್. ಎಲ್ಲೆಲ್ಲೂ ಈಗ ರಾಯಾ ಅಲಿಯಾಸ್ ಯಶ್ ಅವರ ಹವಾ ಜೋರಾಗಿದೆ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದ್ಮೇಲಂತೂ ಪ್ಯಾನ್ ಇಂಡಿಯಾ ಫುಲ್ ಶೇಕ್ ಆಗಿದೆ. ಈ ನಡುವೆ ನಮ್ಮ ರಾಕಿ ಭಾಯ್ ಬಾಲಿವುಡ್ ಭಾಯ್ಜಾನ್ ಸಲ್ಲು ಭಾಯ್ಗೆ ಕಾಲ್ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ರಂತೆ. ಅದಕ್ಕೆ ಸಲ್ಮಾನ್ ಖಾನ್ ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ಯಶ್ಗೆ ಎಸ್ ಅಂತ ಹೇಳಿದ್ರಂತೆ. ಅಷ್ಟಕ್ಕೂ ರಾಕಿಂಗ್ ಸ್ಟಾರ್ ಸಲ್ಲು ಭಾಯ್ ಹತ್ರ ಅಂತದೇನ್ ಕೇಳಿದ್ರು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಸಲ್ಲು ಭಾಯ್ಗೆ ಕಾಲ್ ಮಾಡಿದ್ರ ರಾಕಿ ಭಾಯ್. ಬಿ ಟೌನ್ ಮಂದಿಯನ್ನ ಗಾಂಧಿನಗರಕ್ಕೆ ಕರೆಸಿದ್ದ ಯಶ್. ಸಲ್ಮಾನ್ ಬಳಿ ರಿಕ್ವೆಸ್ಟ್ ಮಾಡಿದ್ರ ಯಶ್. ನಯನತಾರಾ ತಮ್ಮ ರೂಲ್ ಬ್ರೇಕ್ ಮಾಡಿದ್ಯಾಕೆ? ಎಲ್ಲೆಲ್ಲೂ ಈಗ ರಾಯಾ ಅಲಿಯಾಸ್ ಯಶ್ ಹವಾ ಜೋರಾಗಿದೆ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದ್ಮೇಲಂತೂ ಪ್ಯಾನ್ ಇಂಡಿಯಾ ಫುಲ್ ಶೇಕ್ ಆಗಿದೆ. ನಾನ್ ಎಲ್ಲೂ ಹೋಗಲ್ಲ, ಎಲ್ಲರನ್ನ ಇಲ್ಲಿಗೆ ಕರೆಸ್ತೀನಿ ಅಂತ ಹೇಳಿದ್ದ ಯಶ್ ಕೊನೆಗೂ ಆ ಮಾತನ್ನ ನಿಜಕ್ಕೂ ಪ್ರೂವ್ ಮಾಡಿ ತೋರಿಸೇ ಬಿಟ್ರು. ಬಾಲಿವುಡ್, ಕಾಲಿವುಡ್, ಮಾಲಿವುಡ್ ಮಂದಿಯನ್ನ ರಾಕಿ ಭಾಯ್ ಗಾಂಧಿನಗರಕ್ಕೆ ಕರೆದುಕೊಂಡು ಬಂದಿದ್ದು ಮಾತ್ರವಲ್ಲದೆ ಇಡೀ ಇಂಡಿಯಾವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಯಶ್ ಜೊತೆ ಟಾಕ್ಸಿಕ್ ಬ್ಯೂಟೀಸ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿನಿಮಾ ಪ್ರಚಾರ ಅಂದ್ರೆ ಹೀರೋಯಿನ್ಗಳು ಬರಲೇಬೇಕಲ್ವಾ? ಅದರಲ್ಲಿ ವಿಶೇಷ ಏನಿದೆ ಅಂತ ನಿಮಗೂ ಅನ್ನಿಸಬಹುದು. ಆದ್ರೆ ಎಂತಹ ಸ್ಟಾರ್ ಹೀರೋ ಆಗಿದ್ರೂ ಕೂಡ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಆ ಸಿನಿಮಾದ ಪ್ರಚಾರಕ್ಕೆ ಹೋಗಲ್ಲ. ಇದನ್ನ ನಯನತಾರಾ ಮೊದಲೇ ಹೇಳಿ ಆ ಬಳಿಕ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವರ ಸಿನಿಮಾ ಆಗಲಿ ಅಥವಾ ಅವರ ಪತಿಯ ಸಿನಿಮಾ ಆಗಲಿ ಪ್ರಮೋಷನ್ಗೆ ನಯನ್ ನೋ ಅಂತಾನೆ ಹೇಳ್ತಾರೆ. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಯನ್ ಆ ರೂಲ್ ಅನ್ನೇ ಬ್ರೇಕ್ ಮಾಡಿ ಸಿನಿಮಾದ ಪ್ರಮೋಷನ್ ನಲ್ಲಿ ಭಾಗಿಯಾಗಿ ಸುಮಾರು 12 ನಿಮಿಷ ಮಾತನಾಡಿದ್ರು. ಯಶ್ ಮಾತಿಗೆ ಎಸ್ ಅಂದ್ರಂತೆ ಸಲ್ಮಾನ್. ಎಸ್, ನಯನ್ ಟಾಕ್ಸಿಕ್ ಈವೆಂಟ್ಗೆ ಬಂದದನ್ನ ನೋಡಿ ಹಲವರು ಶಾಕ್ ಆಗಿದ್ರು. ಇನ್ನು ನಯನತಾರಾ ಕೂಡ ನಾನು ಯಶ್ಗಾಗಿ ಬಂದಿದ್ದೇನೆ ಅಂತಲೂ ಹೇಳಿದ್ರು. ಆದ್ರೆ ನಯನತಾರಾ ಬರಲು ರಾಕಿ ಭಾಯ್ ಏನ್ ಮಾಡಿದ್ರು ಅಂತ ನಿಮಗ್ ಗೊತ್ತಾ? ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ನಯನತಾರಾಗಾಗಿ ರಾಕಿ ಭಾಯ್ ನೇರವಾಗಿ ಮುಂಬೈನಲ್ಲಿರುವ ಸಲ್ಲು ಭಾಯ್ಗೆ ಕಾಲ್ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ರಂತೆ. ಹಾಗಂತ ನಾವ್ ಹೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಚರ್ಚೆ ನಡೀತಾ ಇದೆ. ಎಸ್, ನಯನತಾರಾ ಸದ್ಯ ಸಲ್ಮಾನ್ ಖಾನ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಯನತಾರಾ ಅವರಿಗೆ ಯಾವುದೇ ತೊಂದರೆ ಇರಲಿಲ್ವಂತೆ. ಆದ್ರೆ ಅವರು ಸಲ್ಮಾನ್ ಖಾನ್ ಅವರ ಸಿನಿಮಾದ ಶೂಟಿಂಗ್ ನಲ್ಲಿ ಬಿಸಿಯಾಗಿದ್ರು. ಆ ಸಿನಿಮಾದಲ್ಲಿನ ಅವರ ಎಲ್ಲಾ ದೃಶ್ಯಗಳು ಸಲ್ಮಾನ್ ಜೊತೆಗೆ ಇದ್ವಂತೆ. ಹೀಗಾಗಿ ನಯನತಾರಾ ಟಾಕ್ಸಿಕ್ ಪ್ರಚಾರಕ್ಕೆ ಬಂದ್ರೆ ಆ ಶೂಟಿಂಗ್ಗೆ ಸಮಸ್ಯೆ ಆಗಬಹುದು ಅಂತ ಹೇಳಿದ್ರಂತೆ. ಹೀಗಾಗಿ ಯಶ್ ತಕ್ಷಣವೇ ಮಧ್ಯ ಪ್ರವೇಶಿಸಿ ನಯನತಾರಾಗಾಗಿ ಸಲ್ಲು ಭಾಯ್ ಬಳಿ ನೇರವಾಗಿ ಮಾತನಾಡಿದ್ರು. ರಾಕಿ ಭಾಯ್ ಮಾತಿಗೆ ಓಕೆ ಎಂದ ಸಲ್ಮಾನ್ ಖಾನ್ ಸಿನಿಮಾದ ಕಾರ್ಯಕ್ರಮಕ್ಕೆ ನಾಯಕಿಯ ಉಪಸ್ಥಿತಿ ಮುಖ್ಯ ಅಂತ ಭಾವಿಸಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ನಯನತಾರಾ ಬರೋದ್ರಲ್ಲಿ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಂತೆ. ಸೊ ನಯನತಾರಾ ಮುಂಬೈ ಫ್ಲೈಟ್ ಹತ್ತಿ ನೇರವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ್ರು. ಅಸಲಿಗೆ ನಯನತಾರಾಗಾಗಿ ರಾಕಿ ಭಾಯ್ ಸಲ್ಲು ಭಾಯ್ಗೆ ಕಾಲ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಸುದ್ದಿ ಮಾತ್ರ ಮುಂಬೈನಿಂದ ಗಾಂಧಿನಗರದವರೆಗೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ.